ಆಗಿದ್ದಾಳೆ, ಸೇಮ್ ಮಧು ತರ ಇದೆ. ಬೆಳ್ಮುಗಿಲು ನನ್ನ ಮಗಳು ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ನಿಶಾ, ನಿನ್ನಿಷ್ಟ ನನ್ನಿಷ್ಟನೂ ಒಂದೇ ಆಯ್ತಲ್ಲ ಗರ್ಲ್. ನನಗೆ ಎಷ್ಟು ಖುಷಿ ಆಯ್ತಾ ಗೊತ್ತಾ. ಮದುಗೆ ತಗೊಂಡು ಹೋಗ್ತಾ ಇದ್ದೀನಿ ಬುಕ್ಕೆ. ಬೆಳ್ಳಿ ಕಾಲ್ ಗೆಜ್ಜೆ ಕೊಡೋಣ ಅಂತ ಅಂದ್ಕೊಂಡೆ. ಅಮ್ಮಂಗೆ ಕಾಲ್ ಮಾಡಿ ಕೇಳಿದೆ. ಅಮ್ಮ ಇವಾಗಲೇ ಕೊಡಬಾರ್ದು ಕಣೆ, ಯಾರ ಫ್ರೆಂಡ್ಸು ಇರಬಾರ್ದು, ನಾನು ಒಬ್ಬಳೇ ಇರಬೇಕು, ನಾನು ಅಷ್ಟು ಪೊಸೆಸಿವ್. ಒಬ್ಬರೇ ಹೆಣ್ಮಕ್ಳು ಇಷ್ಟೊತ್ತಿನಲ್ಲಿ ಓಡಾಡ್ತಾ ಇದ್ದೀವಿ. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಏನಪ್ಪ ಹೈದ್ರಾಬಾದಿಂದ ಸೀದಾ ಬೆಂಗಳೂರಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಆ್ಯಕ್ಚುಲಿ ಫುಲ್ಲು ಲೇಟ್ ಆಗಿತ್ತು ಆ್ಯಂಡ್ ಗೊತ್ತಲ್ಲ, ಟಯರ್ಡ್ ಆಗಿತ್ತು. ಆ್ಯಂಡ್ ಬಂದಿದ ತಕ್ಷಣ ರಾತ್ರಿ ನಾವು 1:30 ಬ್ಯಾಂಗ್ಳೂರಿಗೆ ರೀಚ್ ಆಗಿದ್ದು. ಸೊ ಬಂದು ಫುಲ್ಲು ರೆಸ್ಟ್ ಮಾಡಿ ಇವತ್ತು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಹೋಗೋಕ್ಕಿಂತ ಮುಂಚೆ ನನಗೆ ನಿಶಾ ಕಾಲ್ ಮಾಡಿ ಹೇಳಿದ್ಲು, ಸೊ ಇವತ್ತು ಡೆಲಿವರಿ ಆಗಿದೆಯಂತೆ. ಸೊ ಅದಕ್ಕೆ ಹೋಗಬೇಕಾದ್ರೆ ಮಧುನ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ನಾನು ಚೇತು ರೆಡಿ ಆಗಿದ್ದೀವಿ. ಸೊ ಬನ್ನಿ, ಬಾರೆ ಬರಲ್ಲಂತೆ ಗೈಸ್ ನನ್ನ ಬ್ಲಾಗಿಗೆ. ನಮ್ಮ ಮುಖಗಳು ನೋಡಿ ಫುಲ್ಲು ಸುಸ್ತಾಗಿದೆ, ಕಣ್ಣಲ್ಲಿ ಎದ್ದು ಕಾಣ್ತಿದೆ. 4 ದಿನದಿಂದ ನಿದ್ದೆ ಮಾಡಿಲ್ಲ ಅಂತ. ನೆನ್ನೆ ಬ್ಲಾಗಲ್ಲಿ 5 ದಿನ ಅಂತ ಹೇಳಿದ್ಯಾ, ಇವತ್ತು 6ನೇ ದಿನ. ಹಾಂ, ನೋಡು, ನಿದ್ದೆ ಮಾಡ್ದಲೆ, ನೀರು ಕುಡಿದಲೆ ಫುಲ್ಲು ಪಿಂಪಲ್ ಆಗಿದೆ ಹೀಟಾಗಿ. ನಾನು ಚೆನ್ನಾಗಿರೋದು ಆ್ಯಸ್ ಯೂಶುವಲ್ ಅವಳು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾಳೆ. ಇವಾಗ ನಮ್ಮ ಲಗೇಜಸ್ ಪ್ಯಾಕ್ ಮಾಡಾಗಿದೆ. ಸೊ ಹಾಸ್ಪಿಟಲಿಗೆ ಹೋಗಿ ಆನ್ ದ ವೇ ಹೋಗಬೇಕು. ಆಲ್ರೆಡಿ ಟೈಮ್ ನೋಡಿದ್ರೆ ಬೈತೀರಾ, ಯಾಕಂದರೆ 8:30. ನಾವು ಚಿಕ್ಕಮಂಗ್ಳೂರಿಗೆ ಹೋಗೋ ಅಷ್ಟಿಗೆ ಫುಲ್ಲು ರಾತ್ರಿ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ನಾಳೆ ಒಂದು ಶೂಟ್ ಇದೆ, ಹೋಗಿ ಮಾಡಲೇಬೇಕು. ಇಲ್ಲ ಅಂದಿದ್ರೆ ನಾನು ಇಲ್ಲೇ ಉಳ್ಕೊತಿದ್ದೆ ಬೆಂಗಳೂರಲ್ಲೇ. ಸೊ ಏನೂ ಮಾಡೋಕ್ಕಾಗಲ್ಲ, ಕೆಲಸ ಅಂದಮೇಲೆ ನಾವು ಮಾಡಲೇಬೇಕಾಗತ್ತೆ. ಗೈಸ್, ನಾವು ಇವಾಗ ಹೊರಟ್ವಿ. ಆ್ಯಕ್ಚುಲಿ ಏನು ಗೊತ್ತಾ, ಮಧುಗೆ ಗರ್ಲ್ ಬೇಬಿ ಆಗಿರೋದು. ನಾನು ಥೈಲ್ಯಾಂಡಿಗೆ ಹೋಗಿದ್ನಲ್ಲ, ಅವಾಗಲೇ ನಾನು ಗರ್ಲ್ ಬೇಬಿ ಡ್ರೆಸ್ ತೊಗೊಬಂದಿದ್ದೆ. ಸೊ ನನಗೆ ಗರ್ಲ್ ತುಂಬ ಇಷ್ಟ. ನಾನು ವೋಟ್ ಮಾಡಿದ್ದೆ ಗರ್ಲಿಗೆ ಆ್ಯಂಡ್ ಚೇತು ವೋಟ್ ಮಾಡಿದ್ದು ಬಾಯ್ಗೆ. ಆ್ಯಂಡ್ ನಿಶಾನು ಗರ್ಲೇ ಇಷ್ಟ ಅಲ್ಲ ಪಾಪು. ಬಟ್ ಅವಳದು ಫೀಚರ್ಸು ಇದು ಎಲ್ಲ ನೋಡಿದ್ರೆ ಅವಳಿಗೆ ಬಾಯ್ ಆಗಬೇಕಾಗಿತ್ತು. ಬಟ್ ಅದೇನೋ ಗೊತ್ತಿಲ್ಲ ಉಲ್ಟಾ. ಆ್ಯಂಡ್ ನಾರ್ಮಲ್ ಡೆಲಿವರಿ ಆಗಿದ್ದು. ಸೊ ಕೇಳಿದ ತಕ್ಷಣ ಫುಲ್ ಖುಷಿ ಆಯಿತು. ಮಧ್ಯಾಹ್ನ ಕಾಲ್ ಮಾಡಿದ್ಲು ನಿಶಾ, ಗರ್ಲ್ ಬೇಬಿ ಆಯಿತು ಅಂತ. ಸೊ ಫುಲ್ ಖುಷಿಯಾಗಿ, ಸರಿ ಹೆಂಗಿದ್ರು ನಾವು ಚಿಕ್ಕಮಂಗ್ಳೂರಿಗೆ ಹೊರಡ್ತಾ ಇದ್ದೀವಿ, ಆನ್ ದ ವೇ ಬಂದು ಹೋಗ್ತೀವಿ ಅಂತ ಹೇಳಿ ಇವಾಗ ಕಾಲ್ ಮಾಡಿದ್ದೆ. ವಿಸಿಟರಿಗೆ ಅವೈಲೇಬಲ್ ಇದೆಯಾ, ಲೈಕ್ ವಿಸಿಟ್ ಮಾಡ್ಬೋದಾ ನಾವು ಅಂತ ಕೇಳಿದ್ದಕ್ಕೆ ಸರಿ ಆಯಿತು ಬನ್ನಿ ಅಂತ ಹೇಳಿದ್ಲು. ಅದಕ್ಕೆ ಇವಾಗ ಹೊರಟಿರೋದು. ನಾನು ಆ್ಯಕ್ಚುಲಿ ಬೆಳ್ಳಿ ಕಾಲ್ ಗೆಜ್ಜೆ ಕೊಡೋಣ ಅಂತ ಅಂದ್ಕೊಂಡೆ. ಅಮ್ಮಂಗೆ ಕಾಲ್ ಮಾಡಿ ಕೇಳಿದೆ. ಅಮ್ಮ ಇವಾಗಲೇ ಕೊಡಬಾರ್ದು ಕಣೆ, ಅವ್ರದ್ದು ಶಾಸ್ತ್ರ ಇರುತ್ತೆ, ಸೂತ್ಕನ ತಗೋಬೇಕು, ಇವಾಗ ದುಡ್ಡು ಕೊಡು, ಮತ್ತು ಸೂತ್ಕ ಕಳಿಬೇಕು. ಹಾಂ, ಸೂತ್ಕ ಕಳಿಬೇಕು, ಇವಾಗ ದುಡ್ಡು ಕೊಟ್ಟು ಬಾ ಮಗುಗೆ, ಹಾಗೆ ಬರಬೇಡ ಅಂತ ಹೇಳಿದ್ರು. ಸೊ ಐ ಥಾಟ್ ಮನಿ ಕ್ಯಾಶ್ ಕೊಡೋಣ. ಮಹಾಲಕ್ಷ್ಮಿ ಬಂದಿದ್ದಾಳೆ ಇವತ್ತು. ಸೊ ಅದಕ್ಕೆ ಅಂದ್ಕೊಂಡೆ, ಇಲ್ಲ ಅಂದಿದ್ರೆ ಬೆಳ್ಳಿ ಕೊಡ್ಸೋಣ ಅಂತ ಫಿಕ್ಸ್ ಮಾಡ್ಕೊಂಡಿದ್ವಿ ಇಬ್ಬರು ಇವಾಗ. ಆ್ಯಂಡ್ ನನಗೆ ಖುಷಿ ಆಗ್ತಿದೆ. ಇವಾಗ ಫ್ಲವರ್ ಶಾಪಿಗೆ ಹೋಗೋಣ, ಹಾಗೆ ಹೋಗೋದು ಬೇಡ ಅಂತ ಅನಿಸ್ತು ನನಗೆ. ಅದೇನೋ ಗೊತ್ತಿಲ್ಲ, ನನಗೆ ಸುಮ್ಮನೆ ಹೋಗೋಕ್ಕೆ ಇಷ್ಟ ಆಗಲ್ಲ. ಫ್ಲವರ್ ಐ ಡೋಂಟ್ ನೋ ಬಿಡ್ತಾರೋ ಬಿಡಲ್ವೋ ಅಂತ ನಿಖಿಲ್ ಅವರಿಗೆ ಅಥವಾ ನಿಶಾ ಅವರಿಗೆ ಕೊಟ್ಟು ಬರ್ತೀನಿ. ಇನ್ ಕೇಸ್ ಏನಾದರೂ ಒಳಗಡೆ ಬಿಡಲಿಲ್ಲ ಅಂತ ಅಂದರೆ. ಬಾ ಚೇತು. ಗೈಸ್, ಇಲ್ಲಿ ಶಾಪಿಗೆ ಬಂದಿದ್ದೀವಿ. ಯಾವ್ದು ತೊಗೊಳೋದು ಅಂತ ಗೊತ್ತಿಲ್ಲ. ನಾನು ಸನ್ಫ್ಲವರ್ ಅಂತ ಹೇಳ್ತಾ ಇದ್ದೀನಿ. ಚೇತು ಅಂದರೆ ಗರ್ಲ್ ಬೇಬಿ ಅಲ್ಲ, ಅದಕ್ಕೆ ಪಿಂಕ್. ಇದೇನು, ಯಾವ ಫ್ಲವರ್ ಇದು? ಇದ್ರ ಥರ ಬರುತ್ತಲ್ಲ, ಪೇಪರ್ ಥರ, ಪೇಪರ್ ಫ್ಲಾರ್. ಈ ಪೇಪರ್ ಫ್ಲಾರ್ ತಗೊಂಡು ವೈಟ್ ಮಿಕ್ಸ್ ಮಾಡಿಸೋಣ ಇದು, ಅಥವಾ ಎಲ್ಲೋ. ಆ್ಯಕ್ಚುಲಿ ಸನ್ಫ್ಲವರ್ ಸಕ್ಕತ್ತಾಗಿದೆ ಕಣೆ. ನಿನಗೆ ಇಷ್ಟ ಆಗಿದ್ದು ಕೊಡೋದಲ್ಲ. ಆಯಿತು. ಪ್ಯಾರಟ್ ಇದೆ, ಲವ್ ಬರ್ಡ್. ಅದು ಪ್ಯಾರಟ್ ಅದು, ಲವ್ ಬರ್ಡ್ ಅಲ್ಲ. ಲವ್ ಬರ್ಡ್ ಅಲ್ವಾ? ಪ್ಯಾರಟ್. ಅದೇನು ಪ್ಯಾರಟ್ ಅಲ್ಲ. ಹಂಗೆ ತಿಂತಾ ಇದೆಯಲ್ಲ, ಆ ಬಾಯಿಂದ ಆ ಬಾಯಿಗೆ ತಿಂತಾ ಇರೋದಲ್ಲ, ಅದು ಮುಚ್ಚ ಕೊಡ್ತೇವೆ. ಕಿಸ್ ಕೊಡ್ತಿರೋದಾ? ಚೆನ್ನಾಗಿ ಎರಡು ಅಲ್ಲ ಕಣೆ, ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಏನಂತ, ನನಗೆ ಒಂದು ಫ್ಲವರ್ ಕೊಡಿಸ್ತೀಯ ಅಂತ. ನಾನು ಬಾಯ್ ಬಿಟ್ಟು ಹೇಳ್ತಾ ಇದ್ದೀನಿ. ಕೊಡ್ಸಲ್ಲ, ಕೇಳಿದ್ರು ಕೊಡ್ಸಲ್ಲ. ರೈಸ್ ಎಲ್ಲ ಚೇಂಜ್ ಆಗಿಬಿಟ್ರು ಗೈಸ್. ಚೇತನೂ ಚೇಂಜ್ ಆಗಿಬಿಟ್ರು ಇತ್ತೀಚೆಗೆ.
ಯಾಕೆ ಅಂತ ಗೊತ್ತಿಲ್ಲ, ಬರ್ತಾ ಬರ್ತಾ ನಂದು ನಿಗಾ ಎಲ್ಲ ಹೋಗ್ತಾ ಇದೆ, ನನ್ನ ಕೇರೇ ಮಾಡ್ತಾ ಇಲ್ಲ. ಯಾವಾಗ ನೋಡಿದ್ರು ನಿನಗ ನಿನಗ ಇಲ್ಲ ನಾನು ಕೊಡ್ಸಲ್ಲ ಅಂತ. ಫಸ್ಟ್ ಆದರೆ ಹೂವಿನ ಅಂಗಡಿ ನೋಡಿದ ತಕ್ಷಣ ಕೊಡಿಸ್ತಾ ಇತ್ತು. ಏನೂ ಮಾಡೋಕ್ಕಾಗಲ್ಲ, ಡೇಸ್ ಹೋದ ತಕ್ಷಣ ಓದಂಗೆ ಡೇಸು ಅವಳು ನನ್ನ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಇದೆ. ಎಲ್ಲ ಇಷ್ಟೇ, ಫ್ರೆಂಡ್ಶಿಪ್ ಎಲ್ಲ ಒಂದು ಏಜಲ್ಲಿ ಮಾತ್ರ, ಆಮೇಲೆ ಇಲ್ಲೇ ಇಲ್ಲ. ಅವಳು ನನ್ನ ನೋಡ್ಕೊಳ್ತಾ ಇದ್ದಾಳ ಕೇಳಿ, ನೋಡ್ಕೊಂತೀನಿ ನೀನು ನನ್ನ ನೋಡ್ಕೊಳ್ತಾ ಇದೆಯಾ ಕೇಳು ಫಸ್ಟ್. ನಾನು ನೋಡ್ಕೊತಾ ನಿನ್ನ ಇದ್ದೀನಿ, ಮನಸ್ಸಾಕ್ಷಿಗೆ ಕೇಳಿ. ಕೇಳ್ಕೊಂಡಿದ್ದೀನಿ. ಮನಸ್ಸಾಕ್ಷಿ ನೋಡ್ಕೊತಿದ್ದೀನಲ್ಲ. ಇಲ್ಲ ಹಾಂ ಸರಿ ನಾನು ನೋಡ್ಕೊತಾ ಇದ್ದೀನಿ. ಇಲ್ಲ, ನೋ ಗೈಸ್. ಬೊಕ್ಕೆ ರೆಡಿ ಆಗ್ತಾ ಇದೆ, ಗೊತ್ತಿಲ್ಲ. ಒಳಗಡೆ ಬೊಕ್ಕೆ ಬಿಟ್ಟರೆ ತಗೊಂಡೋಗಿ ಕೊಡ್ಬೋದು, ಅದರ್ವೈಸ್ ನಿಖಿಲಿಗೆ ಅಥವಾ ಇಷ್ಟೊಂದು ಕೊಟ್ಟು ಬರ ಅಂದರೆ ಬಿಡಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಮೇ ಬಿ ಒಳಗಡೆ ಇನ್ಫೆಕ್ಷನ್ ಆಗುತ್ತೆ. ಹೈಜೀನ್ ಅಲ್ವಾ, ಅದಕ್ಕೆ. ಗೈಸ್ ನನಗೆ ಸನ್ಫ್ಲವರ್ ಇಷ್ಟ ಬಟ್ ಯಾರೂ ಕೊಡಿಸ್ತಾ ಇಲ್ಲ. ನೋಡಿ, ಯಾರು ಕೊಡಿಸ್ತೀರಾ ಅವರಿಗೆ ನಾನು ರಿಪ್ಲೈ ಮಾಡ್ತೀನಿ. ಯಾರು ಕೊಡಿಸ್ತೀರೋ ಅವ್ರನ್ನೇ ಮದುವೆ ಆಗ್ತಾಳೆ. ಆ ಥರ ಏನಿಲ್ಲ, ಅವಳು ಹೇಳಿದ ಸ್ಟೈಲ್ ಅದೇ ಥರ ಇತ್ತು. ಯಾರು ನನಗೆ ಸನ್ಫ್ಲವರ್ ಕೊಡಿಸ್ತೀರಾ ನಾನು ಅವ್ರನ್ನೇ ಮದುವೆ ಆಗ್ತೀನಿ ಅಂತ. ಹಂಗೆಲ್ಲ ಮಾಡಲ್ಲ ಕಣ್ರಿ. ಇನ್ ಕೇಸ್ ಹುಡುಗಿ ಮಾಡಲ್ಲ ಗೈಸ್. ಇನ್ ಕೇಸ್ ಹುಡುಗಿ ಯಾರು ಕೊಡಿಸಿದ್ರೆ ಮದುವೆ ಆಗ್ತೀಯಾ? ಇಲ್ಲ, ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. 1 2 3 4 5 6 7 8 9 ಈ ಥರ ಡಿಫ್ರೆಂಟ್ ಹೇರ್ ಸ್ಟೈಲ್ ಮಾಡ್ಬೋದು. ಚೇತನಂಗೆ ಇದು ಯಾವುದು ಸೆಟ್ ಆಗಲ್ಲ, ಅವ್ಳು ಗುಂಗುರು ಕೂದಲು ಅಲ್ಲ, ಬಂದು ಸೆಟ್ ಆಗ್ಬೋದೇನೋ. ಅವಳದೇ ಟಾಪ್ ಅಮೆಝಾನ್ ಕಲೆಕ್ಷನ್ ತೊಗೊಂಡಿರೋದು. ಅಲ್ಲ, ಕ್ಯೂಟಾಗಿ ಕಾಣಿಸ್ತಾ ಇದೆಯಾ? ಫುಲ್ ಮೇಕಪ್ ಎಲ್ಲ ಮಾಡ್ಕೊಂಡು ಜಿಗ್ಗಿ ಚಕ್ಕ ಅಂತ ಕಾಣ್ತಿದ್ಯಾ? ಯಾವಾಗಲೂ ನಾನು ಹಂಗೆ ಕಾಣುತ್ತೆ. ನಾನು ನಿಮಗೆ ಬರ್ಡೇ ಕೊಟ್ಟಿದ್ದೆ ಗೊತ್ತಾ, ಈ ರೋಸ್ಗಳಿಗೆ ನೆನಪಿದ್ಯಾ? ಈ ಥರ ಬೊಕ್ಕೆ ಮಾಡಿಕೊಟ್ಟಿದ್ದೆ. ಅದೇ ನೀನು ನನಗೆ ಕೊಡಲ್ಲ ಅಲ್ಲ, ಯಾಕೆ ಕೊಡಲ್ಲ? ನನಗೆ ಅನ್ನಿಸ್ಬೇಕು, ನೀನು ಕೇಳ್ದಾಗ ನಾನು ಕೊಡ್ಸಲ್ಲ, ನೀ ಕೇಳ್ದಾಗ ನಾ ಕೊಡ್ಸಲ್ಲ, ನನಗೆ ಅನಿಸ್ಬೇಕು. ತಗೋ, ದಿಸ್ ಇಸ್ ಫಾರ್ ಯು. ಚೆನ್ನಾಗಾಗಲಿ, ಒಳ್ಳೇದಾಗಲಿ. ಆಯ್ತಾ? ವಿಡಿಯೋ ಇಟ್ಬಿಡ್ಲಾ? ಇಡು, ಇಲ್ಲೇ ಸರಿ ಇಡು. ಇಷ್ಟೇ ಗೈಸ್, ನಾನು ಇಷ್ಟಾರು ಕೊಟ್ಟೆ, ನೀನು ಅದನ್ನು ಕೊಡಲಿಲ್ಲ ಚಿಕನ. ನಾ ಕೊಡಲ್ಲ, ಕೊಡ್ಸಿದ್ರೆ ನಾನು ಕರೆಕ್ಟಾಗಿ ಕೊಡಿಸ್ತೀನಿ, ಇಲ್ಲಾಂದರೆ ಕೊಡಿಸಲ್ಲ. ಮದುಗೆ ತಗೊಂಡು ಹೋಗ್ತಾ ಇದ್ದೀನಿ ಬುಕ್ಕೆ. ಆ್ಯಕ್ಚುಲಿ ನನಗೆ ಪಿಂಕ್ ಫ್ಲವರ್ ಬೇಕಿತ್ತು, ಪಿಂಕ್ ಫ್ಲವರ್ ಇರಲಿಲ್ಲ. ಸೊ ಲೈಟ್ ಕಲರ್ಸ್ ನೋಡಿ ಇದೊಂದು ತೊಗೊಂಡೆ. ಆ್ಯಂಡ್ ಹೊರಗಡೆ ರ್ಯಾಪರ್ ಪಿಂಕ್ ಆಗಿದೆ. ಸೊ ಇಲ್ಲಿ ಕ್ಯೂಟಾಗಿ ಮಾಡಿಕೊಟ್ಟಿದ್ದಾರೆ ಇವಾಗ ಬನ್ನಿ ಹೋಗುವ. ಬೊಕ್ಕೆ ಅಲೋ ಮಾಡಲಿಲ್ಲ, ಅಲ್ಲೇ ಇಸ್ಕೊಂಡ್ರು. ಕ್ಯಾಶ್ ನಾನು ತಂದಿದ್ದೀನಿ. ನಿಶಾಂಗೆ ಹೇಳಬೇಕು ಅಲ್ಲಿ ಹೋಗಿ ಹೋಗ್ಬೇಕಾರೆ ಮನೆಗೆ ಅಂತ. ಶಟ್. ಸೊ ಫ್ಲಾಪ್ ಆಯ್ತಲ್ಲ ಗೈಸ್, ಇಟ್ಸ್ ಓಕೆ, ನಂಗೆ ಗೊತ್ತೇ ಇಲ್ಲ. ಹೌದಾ, ನಾನು ಫ್ಲವರ್ ಬಿಡ್ತಾರೆ ಅಂತ ಅನ್ಕೊಂಡೆ. ಕಂಗ್ರ್ಯಾಟ್ಸ್ ನಿಶಾ, ನಿನ್ನಿಷ್ಟ ನನ್ನಿಷ್ಟನೂ ಒಂದೇ ಆಯ್ತಲ್ಲ ಗರ್ಲ್. ನನಗೆ ಎಷ್ಟು ಖುಷಿ ಆಯ್ತಾ ಗೊತ್ತಾ, ತುಂಬ ಖುಷಿ ಆಯ್ತು. ಇರಲಿ ಮದು, ಖುಷಿನಾ? ನೆಮ್ಮದಿ ಆಯ್ತಾ ಇವಾಗ? ಮಾಡಿ ಇವಾಗ ಆರಾಮಾಗಿ ನಿದ್ದೆ ಮಾಡಿ, ಎಲ್ಲ ಕರೆಕ್ಟ್ ಆಯ್ತಲ್ಲ. ಕಂಗ್ರ್ಯಾಟ್ಸ್ ಮದು. ಗೈಸ್, ಫೈನಲಿ ನಾರ್ಮಲ್ ಡೆಲಿವರಿ ಆಗಿದ್ದಾಳೆ, ಆರಾಮಾಗಿದ್ದಾಳೆ, ಖುಷಿಯಾಗಿದ್ದಾಳೆ. ಗರ್ಲ್ ಬಂತು ಅಂತ ಏನಿದ್ದೀರ ಒಂದು ಸ್ವಲ್ಪ ಎಲ್ಲ ಓಕೆ ಅಲ್ಲ? ಖುಷಿ ನೋಡು, ಖುಷಿ. ಇಲ್ಲೆಲ್ಲ ವೈಟ್ ಗ್ಲೋ. ಲಿಪ್ಸ್ಟಿಕ್ ಹಾಕೊಂಡು ಹೋಗಿದ್ದೇನೆ ಇಲ್ಲಿ ನೋಡಿ. ಇದ್ದ ನೈಲ್ಸ್ ತೋರಿಸು ಬೈಲಿ. ಕಟ್ ಮಾಡಲಿಲ್ವಾ? ಇದು ನೈಲ್ಸ್ ನ್ಯಾಚುರಲ್ಲೇನೆ, ನಾನು ಸ್ಟಿಕ್ ಅಂದ್ಕೊಂಡಿದ್ದೆ. ಎಲ್ಲಿಗೆ ಬಂದು ಏನು ಮಾತಾಡ್ತಿದ್ದೀರಿ? ಪಾಪು ಸಕ್ಕದಾಗಿದೆ, ಸೇಮ್ ಅದು ಥರ ಇದೆ. ಅದೇ ತೋರಿಸಲ್ಲ, ರಿವೀಲ್ ಮಾಡಿಲ್ಲ, ಹಾಗೆ ಮುಟ್ಟುತ್ತೀನಿ. ಬಾ, ನನಗೆ ಕೊಡಿ, ನನಗೂ ಭಯ. ಹಾಂ, ಮಧ್ಯಾಹ್ನವರೆ ಬನ್ನಿ, ಎತ್ಕೊಡಿ. ನಿಮಗೆ ಭಯ ಇಲ್ಲ ಅಲ್ಲ? ಭಯ ಇಲ್ಲ ಅಲ್ಲ? ಇಲ್ಲಿ ಎರಡು ಕತ್ಕು ಮಧ್ಯ ಕುತ್ತಿಗೆ ಇರುತ್ತಲ್ಲ, ಅಲ್ಲಿ ಹಿಡ್ಕೊಬೇಕು.
ಎಷ್ಟು ಕ್ಯೂಟ್ ಆಗಿದೆ. ಹೊಳ್ತಿದೆ. ಹಾಂ ಕಣ್ಬಿಡಲ್ಲ ನೀನು? ಕಣ್ಬಿಟ್ಟಿದ್ದು ನೋಡ್ದಾ? ಬಿಟ್ಟಿತ್ತು ಕಣ್ಬಿಡು ಪುಟಿ. ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಹಾಲು ಬೇಕಾ? ಕಳ್ಳಿ. ಹೌದಲ್ಲ? ಹಾಂ ಗೈಸ್, ಇವಾಗ ನಾವು ಚಿಕ್ಕಮಂಗ್ಳೂರಿಗೆ ಹೊರಟ್ವಿ. ಟೈಮ್ ಆಗ್ತಾ ಇದೆ. ಸೊ ಎಲ್ಲ ಮಾತಾಡಿಸ್ಕೊಂಡು ಮಗು ತುಂಬಾ ಚೆನ್ನಾಗಿದೆ, ಕ್ಯೂಟಾಗಿದೆ, ಅವಳ ಥರನೇ ಇದೆ ಸೇಮು. ಆ್ಯಂಡ್ ಇವತ್ತು ಡೆಲಿವರಿ ಆಗಿರೋದಲ್ಲ, ಇನ್ನು ಪುಟ್ಟದಿದೆ, ಇನ್ನೂ ಉಬ್ಬು ಬಂದಿಲ್ಲ ಗೊತ್ತಾ, ಅಷ್ಟು ಕ್ಯೂಟಾಗಿದೆ. ನೋಡಿ ತುಂಬ ಖುಷಿ ಆಯಿತು. ಅವಳು ಚೆನ್ನಾಗಿದ್ದಾಳೆ, ಆರಾಮಾಗಿದ್ದಾಳೆ, ಏನೂ ಆಗಿಲ್ಲ. ಆ್ಯಂಡ್ ಅಲ್ಲಿ ಕೆಳಗಡೆ ಬೊಕ್ಕೆ ಕೊಟ್ಟಿನೆಲ್ಲ ಹೇಳಿಬಿಟ್ಟು ಹೋಗಬೇಕು, ಅಂದರೆ ಇಲ್ಲಿ ಏನೂ ತರೋಕ್ಕೆ ಬಿಡ್ತಿರ್ಲಿಲ್ವಂತೆ. ಕೇಕ್ ಎಲ್ಲ ತಂದಿದ್ದಾರೆ, ಪಾಪ ಯಾರಿಗೂ ಬಿಟ್ಟಿಲ್ಲ, ಅಲೋ ಇಲ್ಲ. ಸೊ ಗೈಸ್, ಚಿತ್ರಾನ್ನ ಮತ್ತು ಗೀ ರೈಸ್ ತೊಗೊಂಡಿದ್ದೀವಿ. ಇಲ್ಲೇ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸಿ ತಿಂತಾಯಿದ್ದೀವಿ. ಯಾಕಂದರೆ ಇವಾಗಲೇ ಟೈಮ್ 10. ತಡಿಯ ನಾನು ಮಾತಾಡ್ತಿದ್ದೀನಿ. ಇವಾಗ ಕೌಂಟರ್ ಕೊಟ್ಟಂತೆ. ಏನಂತ ಕೌಂಟರ್ ಕೊಡ್ತೀಯೋ? ಓ, ಚೇಂಜ್ ಆಗಿದೆಯಾ? ನಿಖಿಲ್ ಕುಮಾರಸ್ವಾಮಿ ಅಂತ ಹೇಳ್ಬೇಕಾ? ಯಾವುದೋ ಒಂದು ಬಂಕ್ ಎದುರುಗಡೆ ಗೈಸ್, ಇಲ್ಲಿ ತುಂಬ ಫೇಮಸ್ ಇರುತ್ತೆ ಇಡ್ಲಿ. ಆ್ಯಂಡ್ ಇಡ್ಲಿ ಇರಲಿಲ್ಲ, ವಡೆ ಮತ್ತು ಗೀ ರೈಸ್ ಇತ್ತು, ಅದನ್ನೇ ತಿಂತಾಯಿದ್ದೀವಿ. ಬಿಕಾಸ್ ಎಷ್ಟು ಟೈಮು 10:18. ನಾವು ಹೋಗೋ ಅಷ್ಟಿಗೆ ಎಲ್ಲ ಕ್ಲೋಸ್ ಆಗಿರುತ್ತೆ, ಏನೂ ಸಿಗೋಲ್ಲ. ಇಲ್ಲೇ ತಿಂದ್ಕೊಂಡು ಹೋಗೋಣ ಇವತ್ತು. ನಾನು ಅವಳು ನೈಟ್ ಡ್ರೈವು. ಆಮೇಲೆ ಕಾಲಲ್ಲಿ ಯಾರೋ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಧ್ರುವ ತಾರೆ ಓಪನ್ ಇರುತ್ತಾ? ನಮಗಿಷ್ಟ ಇಲ್ಲ ಧ್ರುವ ತಾರೆ, ನಾವು ಲೋಕಲ್ ಫುಡ್ಡಪ್ಪ. ನಾನು ಯಾಕೆ ಬಾಯಿ ಮುಚ್ಲಿ? ಊಟ ಮಾಡಬೇಕು ಅಂದರೆ ಬಾಯಿ ತಕ್ಕಂಡೆ ಮಾಡಬೇಕು. ರವೆ ಉಂಡೆ ಕೊಡೋಲ್ಲ, ನಾನು ಡೈರೆಕ್ಟಾಗಿ ಸ್ವೀಟ್ ಕೊಡೋದು. ಟೇಸ್ಟ್ ಮಾಡುವ ಸಮಯ ಹೇಗಿದೆ ನೋಡೋಣ. ನಾನು ಫಸ್ಟ್ ಟೈಮ್ ನಾನು ಗೀ ರೈಸ್ ಆರ್ಡರ್ ಮಾಡಿರೋದು ಇಲ್ಲಿ. ನಾನು ಯೂಶ್ವಲಿ ಇಡ್ಲಿ ಅಥವಾ ಪಲಾವ್ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿದೆ, ಬಟ್ ನನಗೆ ಯಾಕೋ ಇಷ್ಟ ಆಗ್ತಾಯಿಲ್ಲ. ಯಾಕೆ ಅಂತ ಗೊತ್ತಿಲ್ವಲ್ಲ, ಒಂಥರ ಸಪ್ಪೆ, ಅಷ್ಟು ಚಟ್ನಿ ಇದೆಯಲ್ಲ ಅದಕ್ಕೆ ಮೋಸ್ಟ್ಲಿ ಇಷ್ಟ ಆಗ್ತಿಲ್ಲ ಅನಿಸುತ್ತೆ. ನಾನು ಯೂಶ್ವಲಿ ಚಟ್ನಿ ತಿನ್ನಲ್ಲ. ಇದಕ್ಕೇನಾದ್ರು ಕುರ್ಮಾ ಇದೆ ಚೆನ್ನಾಗಿರ್ತಿತ್ತು. ನೋಡೋಣ. ಇದು ಈ ವಡೆ ಹೇಗಿದೆ ನೋಡೋಣ ತಡೀರಿ. ಚೆನ್ನಾಗಿದೆ ಚೈತು, ವಡೆ ಚೆನ್ನಾಗಿದೆ. ಆಮೇಲೆ ಮಾತಾಡೋಣ ತಗ. ಯಾವಾಗ ನೋಡ್ರಿ ಮಾತಾಡ್ತಾನೆ ಇರ್ತಾಳೆ. ನನ್ನ ಫ್ರೆಂಡ್ ಜೊತೆ ಮಾತಾಡಕ್ಕೆ ಇಲ್ಲ, ನಿಂಗೆ ಯಾರು ಫ್ರೆಂಡ್ಸು ಇರಬಾರ್ದು, ನಾನು ಒಬ್ಬಳೇ ಇರಬೇಕು. ನೋಡು ವಿಚಾರಿಸ್ಕೊಳ್ಳೋ ಬಂದ್ಮೇಲೆ ಯಾವ ಫ್ರೆಂಡ್ಸು ಇರಬಾರ್ದು. ಒನ್ ಆ್ಯಂಡ್ ಓನ್ಲಿ ಭೂಮಿಕಾ. ಕೇಳಿಸ್ಕೊಂಡು ಸುಮ್ಮನಿದೆಯಲ್ಲೋ. ನಾನು ಅಷ್ಟು ಪೊಸೆಸಿವ್. ಸರಿ ಗೈಸ್, ಇವಾಗ ಊಟ ಮಾಡಿ ಹೊರಡ್ತೀವಿ. ಗೈಸ್, ಇಷ್ಟೋ ತನಕ ನಾನು ಡ್ರೈವ್ ಮಾಡ್ಕೊಂಡು ಬಂದೆ. ಇವಾಗ ಚೇತು ಡ್ರೈವ್ ಮಾಡಬೇಕು. ಆ್ಯಂಡ್ ಇವಾಗ ಟೈಮ್ ಎಷ್ಟು ಗೊತ್ತಾ? 1:44 ಆಗಿದೆ. ಸೊ ನಿದ್ದೆ ಬರ್ತಾ ಇದೆ, ಅದಕ್ಕೆ ಇವಳಿಗೆ ಕೊಟ್ಟೆ. ಆ್ಯಂಡ್ ಇವಳು ಇವಾಗ ನಿದ್ದೆಯಿಂದ ಎದ್ದು ಟೀ ಕುಡಿತಾ ಇದ್ದಾಳೆ. ಸೊ ನಮ್ಮದು ಬ್ಲ್ಯಾಂಕೆಟ್ ಹಿಂದೆ ಇದೆ. ಇಷ್ಟೋ ತನಕ ಚೇತು ಮಲ್ಕೊಂಡಿದ್ಲು ಹಿಂದ್ಗಡೆ. ಇವಾಗ ನಾನು ಈ ಬ್ಲ್ಯಾಂಕೆಟಲ್ಲಿ ಇಲ್ಲಿ ಮಲ್ಕೊಂತೀನಿ. ನಮ್ದೊಂಥರ ಮಿನಿ ಮನೆ ಇದ್ದಂಗೆ. ಕಾರ್ ಒಳ್ಳೆ ಎಲ್ಲ ಇರುತ್ತೆ. ನೋಡಿ, ಇಬ್ಬರೇ ಹೆಣ್ಮಕ್ಳು ಇಷ್ಟೊತ್ತಿನಲ್ಲಿ ಓಡಾಡ್ತಾ ಇದ್ದೀವಿ. ಎಷ್ಟು ಸೇಫ್ ಇದೆ ಗೊತ್ತಾ? ಬಟ್ ಆದರೂ ನಾವು ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಓಡಾಡ್ತಿದ್ವಿ ಈ ಥರ ನೈಟಲ್ಲಿ. ರೀಸೆಂಟಾಗೆ ಓಡಾಡಿಲ್ಲ. ಹಿಂದೆ ಯಾರದು? ಯಾರು ನೋಡ್ಕೊಂಡು ಹೋದ್ರು, ಯಾರು ಗೊತ್ತಿಲ್ಲ. ಬಿಡು, ಬ್ಲಾಗಲ್ಲಿ ನೋಡಿರ್ತಾರೆ. ನಾನು ಭೂಮಿಕಾ ಬ್ಲಾಗಲ್ಲಿ ಬಂದಿದ್ದೆ ಅಂತ. ನೈಟ್ ಟ್ರಾವೆಲ್ ಮಾಡಿಲ್ಲ. ಅವತ್ತು ಮಧು ಸೀಮಂತ ದಿನನೇ ನೈಟ್ ಬಂದಿದ್ದು. ಅದು ನೈಟ್ ಔಟು, ಇದು ನೈಟ್ ಔಟು. ನಾನು ಬೂಸ್ಟ್ ಕುಡಿತಾ ಇದ್ದೀನಿ. ನಂಗೆ ಇವಾಗ ಟೀ ಕುಡಿದ್ರೆ ನಿದ್ದೆ ಬರಲ್ಲ, ಅದಕ್ಕೆ ಇವಳು ಕುಡಿಲಿ, ನಾನು ಮಲ್ಕೊತೀನಿ. ಇನ್ನೇನು ಸ್ವಲ್ಪ ದೂರ ಇದೆ, ಸೊ ಮ್ಯಾನೇಜಬಲ್. ಇನ್ನೊಂದು ಅವರ್ ಇದೆ, ಸೊ ಐ ಕ್ಯಾನ್ ಡ್ರೈವ್. ನಾನೇನು ಪೂರ್ತಿ ನಿದ್ದೆ ಮಾಡಿಲ್ಲ, ಆಯಿತಾ? ಏನೋ ಒಂದು ಹಿಂದೆ ಮಲ್ಕೊಂಡಿದ್ದಾನೆ. ಅದು ನಾಟಕ. ಚೇತನ, ಎಂಥ ನಾಟಕ ಚೇತನ?
ನೀನು ಗುದ್ಬಿಡ್ತೀಯೋ ಇಲ್ವೋ ಅಂತ ನೋಡ್ತಾ ಇದ್ದೆ. ನಾನು ಕಣ್ಣು ಮುಚ್ಕೊಂಡೆ ಡ್ರೈವ್ ಮಾಡ್ಕೊಂಡು ಬಂದೆ. ಅಯ್ಯೇ. ನನ್ನ ಕಣ್ಣು ನೋಡಿ ನಿದ್ದೆ ಇಲ್ದಲೆ ಅಯ್ಯೋ ಮನೆಗೆ ಹೋಗಿ ಯಾವಾಗ ರೆಸ್ಟ್ ಮಾಡ್ತೀನೋ ಗೊತ್ತಿಲ್ಲ ಗೈಸ್. ಯಾಕಂದರೆ ನಾನು ರೆಸ್ಟ್ ಮಾಡಲಿಲ್ಲ ಅಂದರೆ ನಿಜವಾಗ್ಲೂ ಆ್ಯಕ್ಟಿವ್ ಆಗಿರೋಕ್ಕಾಗೋದೇ ಇಲ್ಲ. ನಂದು ಸ್ಲೀಪಿಂಗ್ ಸೈಕಲೇ ಎಕ್ಕುಟ್ಟು ಹೋಗಿದೆ. ಯಾವಾಗಲೋ ಎದ್ದೋಳೋದು, ಯಾವಾಗಲೋ ಊಟ ಮಾಡೋದು, ಯಾವಾಗಲೋ ಏನೇನೋ ಮಾಡೋದು. ಕ್ಲೀನಾಗಿ ನಾನು ಓಕೆ ಇವತ್ತಿಂದ ಸ್ಟ್ರಿಕ್ಟಾಗಿ ಈ ಥರ ಎಲ್ಲ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನ, ಎಲ್ಲ ಫ್ಲಾಪ್ ಆಗುತ್ತೆ. ಅದು ಇದು ಕೆಲಸ ಆಮೇಲೆಲ್ಲ ಏನಾದರೂ ನಾವು ಆಚೆ ಹೋದ್ರೆ ಎಲ್ಲ ಪ್ಲ್ಯಾನು ಹೋಗಿಬಿಡುತ್ತೆ. ಸೊ ಮಧ್ಯದಲ್ಲಿ ಅದೇ ಈ ಹಬ್ಬ ಹುಷಾರಿಲ್ದಂಗಾಯಿತು, ಮತ್ತು ಹೈದ್ರಾಬಾದಿಗೆ ಹೋಗಿ ಬಂದ್ವಿ. ಸೊ ಸೀರಿಯಸ್ಸಾಗಿ ನಾನು ನಿದ್ದೆನೇ ಮಾಡಿಲ್ಲ ಗೊತ್ತಾ. ನಂಗೆ ಹೆಂಗೆ ನಿದ್ದೆ ಮಾಡೋದು ಅಂತ ಮರ್ತೇ ಹೋಗ್ಬಿಟ್ಟಿದೆ. ಸೊ ನಾಳೆ ಒಂದು ಸ್ವಲ್ಪ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಅದನ್ನ ಮುಗಿಸ್ಕೊಂಡು ಇವಳು ಒಂದು 10 ದಿನ ಮಲ್ಕೋತಾಳೆ. 10 ದಿನ ಅಲ್ಲ, 10 ದಿನ ಬ್ಲಾಗ್ ಸಿಗಲ್ಲ ನಿಮಗೆ. 2-3 ದಿನ ಮಾಡ್ಕೊತೀನಿ ಗೈಸ್. ನಿಜವಾಗ್ಲೂ ಆಗ್ತಾ ಇಲ್ಲ ನನ್ನ ಕೈಲಿ. ನಿದ್ದೆ ಹೇಳ್ದಲೆ ಆನ್ ಮಾಡೆ, ಲೈಟ್ ಆಫ್ ಆಗಿದೆ, ಗೊತ್ತಿಲ್ಲ. ಸರಿ ಆಮೇಲೆ ಸಿಗ್ತೀನಿ ಗೈಸ್. ಆಗ್ತಾನೆ ಬಂದು ರೀಚ್ ಆಗಿದ್ದೀವಿ. ಚೇತು ಆಲ್ರೆಡಿ ಫುಲ್ ಫ್ಲ್ಯಾಟ್ ಆಗಿದ್ದಾಳೆ ಆ್ಯಂಡ್ ಸೇಫಾಗಿ ಇಬ್ಬರು ರೀಚ್ ಆಗಿದ್ದೀವಿ. ಆ್ಯಂಡ್ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ. ಒಂಥರ ಚೆನ್ನಾಗಿತ್ತು. ಅನ್ಎಕ್ಸ್ಪೆಕ್ಟೆಡಾಗಿ ಮಧುನ ಮೀಟ್ ಮಾಡಿ, ಮಗುನ ಮೀಟ್ ಮಾಡಿ ನೋಡಿ ತುಂಬಾ ಖುಷಿ ಆಯಿತು. ಆ್ಯಂಡ್ ನನಗಂತೂ ನಿದ್ದೆನೇ ಇಲ್ಲ, ಹೋಗ್ಬಿಟ್ಟಿದೆ. ಯಾಕಂದರೆ ಟ್ರಾವೆಲ್ ಇಲ್ಲಿಂದ ಚಿಕ್ಕಮಂಗ್ಳೂರಿಂದ ಬೆಂಗಳೂರು, ಬೆಂಗಳೂರಿಂದ ಹೈದ್ರಾಬಾದ್, ಹೈದ್ರಾಬಾದಿಂದ ಬೆಂಗಳೂರು, ಬೆಂಗಳೂರಿಂದ ಚಿಕ್ಕಮಂಗ್ಳೂರು ಸುತ್ತಾಡಿದ್ದೀವಿ. ಯಪ್ಪ ನಮಗೆ ಸ್ವಲ್ಪ ರೆಸ್ಟ್ ಬೇಕು. ಆ್ಯಂಡ್ ನಾಳೆ ಸ್ವಲ್ಪ ಕೆಲಸ ಇದೆ, ಕೆಲಸ ಆದಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡು ಮಲ್ಕೋಬೇಕು. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಕಾಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಇವಾಗ ಟೈಮ್ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಗೈಸ್. ಶುಭರಾತ್ರಿ. ಶುಭರಾತ್ರಿ ಅಲ್ಲ, ಇವಾಗ ಆಲ್ರೆಡಿ ಬೆಳಿಗ್ಗೆ ಆಗಿದೆ. ಶುಭೋದಯ ಗೈಸ್, ಬಾಯ್.